ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರಾ ಮಾಜಿ ಸ್ಪರ್ಧಿಗಳು? ಮಾಜಿ ಸ್ಪರ್ಧಿಗಳ ಮೇಲೆ ಬೇಸರ ತೋಡಿಕೊಂಡ ಗಿಲ್ಲಿ ಅಭಿಮಾನಿಗಳು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಉಗ್ರಂ ಮಂಜು ಅವರ ಬ್ಯಾಚುಲರ್ ಪಾರ್ಟಿಗಾಗಿ ಬಿಗ್ ಬಾಸ್ ಮನೆಗೆ ಮಾಜಿ ಸ್ಪರ್ಧಿಗಳು ಅತಿಥಿಗಳಾಗಿ ಆಗಮಿಸಿದ್ದಾರೆ. ಆದರೆ ಇದೀಗ ಈ ಒಂದು ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು ಗಿಲ್ಲಿಯನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೀಗ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಗಾದರೆ ನಿಜಕ್ಕೂ ಮಾಜಿ ಸ್ಪರ್ಧಿಗಳು ಗಿಲ್ಲಿಯನ್ನ ಟಾರ್ಗೆಟ್ ಮಾಡ್ತಿದ್ದಾರಾ? ಏನಾಗ್ತಿದೆ ಬಿಗ್ ಬಾಸ್ ಮನೆಯಲ್ಲಿ? ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಮಾಜಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಬಂದಿದ್ದಾರೆ. ಆದರೆ ಅತಿಥಿಗಳಾಗಿ ಬಂದಿರತಕ್ಕಂಥ ಇವರು ಗಿಲ್ಲಿ ನಟನನ್ನು ಟಾರ್ಗೆಟ್ ಮಾಡಿದ್ದಾರೆ ಅಂತ ಗಿಲ್ಲಿ ಬೈದದನ್ನು ಟಾಸ್ಕ್ ಎಂಬುದನ್ನು ಅರ್ಥ ಮಾಡಿಕೊಳ್ಳದೆ ಜಗಳಕ್ಕೆ ಮುಂದಾಗಿದ್ದಾರೆ ಅಂತ ಗಿಲ್ಲಿ ಅಭಿಮಾನಿಗಳು ಇದೀಗ ಬೇಸರ ಮಾಡಿಕೊಳ್ತಿದ್ದಾರೆ. ಹೌದು, ಗಿಲ್ಲಿ ನಟ ಇದೀಗ ಎಲ್ಲರ ಹಾರ್ಟ್ ಫೇವರೇಟ್ ಅಂತ ಹೇಳಬಹುದು. ಮಾಜಿ ಸ್ಪರ್ಧಿಗಳಾದ ರಜತ್ ಹಾಗೂ ಉಗ್ರಂ ಮಂಜು ಬಿಗ್ ಬಾಸ್ ಮನೆಗೆ ಬಂದ ಕೂಡಲೇ ಗಿಲ್ಲಿ ನಟನಿಗೆ ಮಾತಿನ ಟಾಂಗ್ ಕೊಟ್ಟಿದ್ದಾರೆ. ಉಗ್ರಂ ಮಂಜು ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧರಾಗಿದ್ದು, ನಾವೆಲ್ಲರೂ ಬ್ಯಾಚುಲರ್ ಪಾರ್ಟಿ ಮಾಡಲು ಬಂದಿದ್ದೇವೆ ಅಂತ ಮೋಕ್ಷಿತಾ ಪೈ ಹೇಳ್ತಾರೆ. ಬಿಗ್ ಬಾಸ್ ಮದುವೆ ವಿಷಯ ಹೇಳ್ತಿದ್ದಂತೆ ಗಿಲ್ಲಿ ನಟ ಎರಡನೇ ಯುದ್ಧ ಅಥವಾ ಮೂರನೇ ಯುದ್ಧನ ಅಂತ ಕೇಳ್ತಾರೆ. ಇದರಿಂದ ಮಂಜು ಕೋಪಗೊಳ್ತಾರೆ. ಪರ್ಸ್ನಲ್ ಅಂತ ಬಂದರೆ ನೀನು ಸಪ್ಲೈಯರು ಅಲ್ಲ, ನಾನು ಅತಿಥಿಯೂ ಅಲ್ಲ, ಬೇರೆಯೇ ಆಗ್ತದೆ ಅಂತ ಖಡಕ್ ವಾರ್ನಿಂಗ್ ಕೊಡ್ತಾರೆ. ಉಗ್ರಂ ಮಂಜು ಮದುವೆ ವಿಚಾರದ ಕುರಿತಾದ ಯೂಟ್ಯೂಬ್ ವಿಡಿಯೋದ ಬಗ್ಗೆ ಮಾತನಾಡಿದ್ದಾಗ ಹೇಳಿದ್ರು, ಉಗ್ರಂ ಮಂಜು ಅವರು ಗಿಲ್ಲಿ ನಟನ ಮೇಲೆ ಗರಂ ಆಗಿ ಗ್ರಹಚಾರ ಬಿಡಿಸಿದ್ರು. ಇದಾದ ನಂತರ ಗಿಲ್ಲಿ ನಟ, ನಿಮಗೆಲ್ಲ ಮಂಜಣ್ಣ ಲೀಡರ್ ಅಲ್ವಾ, ಬ್ಯಾಚುಲರ್ ಪಾರ್ಟಿ ಮಾಡೋಕೆ ಬಂದಿದ್ದೀವಿ ಅಂತ ಮೋಕ್ಷಿತಾ ಅವರಿಗೆ ನೀವು ಬಿಟ್ಟ ಊಟ ಮಾಡೋಕೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಈ ವೇಳೆ ಮಧ್ಯ ಬಂದ ರಜತ್, ನೀನು ನಮಗೆ ಬಿಟ್ಟ ಊಟ ಕೊಡ್ತಿದ್ದೀಯೇನಪ್ಪ, ಮಾತುಗಳು ಸರಿಯಾಗಿರಲಿ, ಎಲ್ಲರ ಹತ್ರ ಮಾತನಾಡಿದಂತೆ ನನ್ನೊಂದಿಗೆ ಮಾತನಾಡಬೇಡ ಅಂತ ಹೇಳ್ತಾರೆ. ಅದಾದ ನಂತರ ಗಿಲ್ಲಿ ಕೂಡ ಕ್ಷಮೆ ಕೇಳ್ತಾರೆ. ಇನ್ನು ಇದೀಗ ಬಿಗ್ ಬಾಸ್ ಮನೆಗೆ ಅತಿಥಿಗಳಾಗಿ ಮನೋರಂಜನೆ ನೀಡಲು ಎಲ್ಲರಿಗೂ ತಲಾ ಒಂದೊಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಗಿಲ್ಲಿ ನಟನಿಗೆ ಅತಿಥಿಗಳ ಬಗ್ಗೆ ತೆಗಳುವಂತೆ ಟಾಸ್ಕ್ ನೀಡಲಾಗಿದೆ. ಅದನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲು ಗಿಲ್ಲಿ ನಟ ಕೂಡ ಮುಂದಾಗ್ತಾರೆ. ಈ ವೇಳೆ ಉಗ್ರಂ ಮಂಜು, ರಜತ್, ತ್ರಿವಿಕ್ರಮ್, ಮೋಕ್ಷಿತಾ ಪೈ ಹಾಗೂ ಚೈತ್ರ ಕುಂದಾಪುರ ಎಲ್ಲರೂ ಬೆಡ್ರೂಮ್ನಲ್ಲಿ ಕುಳಿತುಕೊಂಡು ಅಲ್ಲಿಗೆ ಗಿಲ್ಲಿಯನ್ನು ಮುಂದೆ ಕೂರಿಸ್ಕೊಂಡು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅದೇನು ಮಾತನಾಡ್ತೀಯ, ಮಾತಾಡು ಅಂತ ಕ್ವಾಟ್ಲೆ ಕೊಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ನೀಡಿದ ಟಾಸ್ಕ್ನಲ್ಲಿ ಗಿಲ್ಲಿ ನಟ BB ರೆಸ್ಟೋರೆಂಟ್ಗೆ ಬಂದ ಅತಿಥಿಗಳ ಬಗ್ಗೆ ತೆಗಳುತ್ತಾ, ಮನೆಗೆ 5 ಜನ ನೆಂಟರು ಬಂದರು, ತಿಂದ್ರು 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 ಮೇಲೂ ದೌಲತ್ತು, ತಿನ್ನೋರು ಅವರಿಗೆ ಅಷ್ಟಿರಬೇಕಾದ್ರೆ ತಂದಾಕೋರು ನಮಗೆ ಎಷ್ಟಿರಬೇಡ ಅಂತ ಹೇಳ್ತಾರೆ. ಈ ಮಾತಿಗೆ ಮಾಜಿ ಸ್ಪರ್ಧಿಗಳು ಕೆಂಡಾಮಂಡಲರಾಗ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೆ ಏನೇನಾಗ್ತಿದೆ ಅಂದರೆ, ಇವರೇನು ಅತಿಥಿಯಾಗಿ ಬಂದಿದ್ದಾರಾ ಇಲ್ಲ ಬಿಲ್ಡಪ್ ತೋರ್ಸೋಕ್ಕೆ ಬಂದಿದ್ದಾರಾ, ಗಿಲ್ಲಿಯನ್ನು ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸ್ತಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.